ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂತ ಹೇಳ್ತಾ. ಸೊ ಇವತ್ತು ಸಂಡೇ ಈವ್ನಿಂಗ್. ಸೊ ಇವಾಗ ವಿ ಪ್ಲ್ಯಾನಿಂಗ್ ಔಟ್ ಫಾರ್ ಅ ಡಿನ್ನರ್. ನಾನು ನನ್ನ ರೂಮ್ಮೇಟು ಸಡನ್ನಾಗಿ ಪ್ಲ್ಯಾನ್ ಆಯಿತು. ಬಿಕಾಸ್ ಬೆಳಗ್ಗೆಯಿಂದ ಎಲ್ಲೂ ಹೋಗಿಲ್ಲ, ರೂಮಲ್ಲೇ ಕೂತು 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 ನಾವು ವಿ ಡಿಸೈಡೆಡ್ ಲೆಟ್ಸ್ ಗೋ ಔಟ್ ಫಾರ್ ಅ ಡಿನ್ನರ್. ಸೊ ಯಾ ಅಷ್ಟೇ ಇವತ್ತಿಗೆ. ಆ್ಯಂಡ್ ಬೆಳಗ್ಗೆಯಿಂದ ಇಟ್ ವಾಸ್ ಅ ನೈಸ್ ಸಂಡೇ, ವೆರಿ ಪಾಸಿಟಿವ್ ಸಂಡೇ. ಸೊ ಇವಾಗ ಕ್ವಿಕ್ಕಾಗಿ ರೆಡಿಯಾಗಿ ಬರ್ತೀನಿ. ನನ್ನ ರೂಮಿಂದ ವ್ಯೂ ನೋಡಿ, ಐ ಶೋ ಯು. ಸೋ ಬ್ಯೂಟಿಫುಲ್ ಇಟ್ ಇಸ್. ಇದೆ ವ್ಯೂ, ಸೋ ನೈಸ್. ಆಯಿತಾ, ಅನಿಸ್ತಾ ಇದೆ. ಏನು ಗೆಟ್ ನಾವು ಬೆಂಗಳೂರು ಸಿಟಿಯಲ್ಲೇ ಇದ್ದೀವಿ ಅಂತ ಅಷ್ಟು ಚೆನ್ನಾಗಿ ಕಾಣುತ್ತೆ. ಈ ಫ್ರೇಮೇ ಗೊತ್ತಿರಲಿಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ನಮ್ಮದು ನೈಸ್ ಫ್ರೇಮ್ ನೋ ಫಾರ್ ಮೈ ಇನ್ಸ್ಟಾಗ್ರಾಮ್ ರೀಲ್ಸಿಗೆಲ್ಲ ಇದು ಒಳ್ಳೆ ಫ್ರೇಮ್ ಅನ್ನಿಸ್ತಾ ಇದೆ ಇವಾಗ. ನಿಮ್ಮ ಸಂಡೇ ಹೇಗೆ ನಡೀತಾ ಇದೆ? ವಾಟ್ ಈಸ್ ಯೋರ್ ಪ್ಲ್ಯಾನ್ಸ್? ವಾಟ್ ಡಿಡ್ ಯು ಗೈಸ್ ಡೂ? ಕಮೆಂಟ್ ಮಾಡಿ ಆಯಿತಾ. ಎಲ್ಲ ರೆಡಿ ಆಗಿದ್ದೀವಿ. ಸೊ ನಂಗೆ ಸ್ವಲ್ಪ ಕೆಲಸ ಇದೆ ಆ್ಯಂಡ್ ಮೈ ಫ್ರೆಂಡ್ ಆಲ್ಸೋ, ಶಿ ಆಲ್ಸೋ ಹ್ಯಾಸ್ ಸಮ್ ವರ್ಕ್. ಸೊ ಶಿ ಇಸ್ ಗೆಟಿಂಗ್ ಇಟ್ ಡನ್. ಸೊ ಐ ಆಲ್ಸೋ ಗೆಟ್ ಆಫ್ ಡನ್. ಸೊ ಐ ಹ್ಯಾವ್ ಟು ರೈಟ್ ಮೈ ಜರ್ನಲ್. ಸೊ ನಂಗೆ ಗೊತ್ತಿಲ್ಲ ಎಷ್ಟು ಲೇಟ್ ಆಗುತ್ತೋ ನಾನು ಬರೋದು ಅಂತ. ಸೊ ಅದಕ್ಕೆ ನಾನು ನನ್ನ ಜರ್ನಲ್ ಬರೆದು ಹೊಟ್ಟೋಗೋಣ ಅಂತ ಅನ್ಕೊತಾ ಇದ್ದೀನಿ. ಯಾಕಂದರೆ ನನ್ನ ಫ್ರೆಂಡು ಅವಳು ಕೆಲಸ ಮಾಡ್ಕೊತಾ ಇದ್ದಾಳೆ. ಸೊ ನಂದೆಲ್ಲ ರೆಡಿ ಆಯಿತು. ಸೊ ಅವಳ ಕೆಲಸ ಮುಗಿಸೋಷ್ಟರಲ್ಲಿ ನಾನು ಅಂದ್ಕೊಂಡೆ ನನ್ನ ಕೆಲಸ ನಾನು ಮುಗಿಸ್ಕೊಂಬೇಡೋಣ ಅಂತ. ಸೊ ಯಾ, ಬೇಗ ಬೇಗ ಜರ್ನಲ್ ಬರೆದ್ಬಿಟ್ಟು ಹೊರಡೋಣ. ಹೆಂಗೆ ಕಾಣ್ತಾ ಇದ್ದೀನಿ ಗೈಸ್? ಸಿಂಪಲ್. ನನಗೆ ಒಂದು ಪಿಂಪಲ್ ಆಗಿಬಿಟ್ಟಿದೆ. ಮೇ ಬಿ ಬಿಕಾಸ್ ತುಂಬ ಅಂದರೆ ತುಂಬ ಚಿಕನ್ ತಿಂತಾ ಇದ್ದೀನಿ ಈ ಮಂತೆಲ್ಲ. ಸೊ ಮೇ ಬಿ ಅದಕ್ಕೆ ಬಾಡಿ ಫುಲ್ ಬ್ಲಡ್ಡೆಲ್ಲ ಸ್ಪಾಯ್ಲ್ ಆಗಿ ತುಂಬ ಚಿಕನ್ ತಿಂದು ಹೀಟ್ ಆಗಿಬಿಟ್ಟಿದೆ ಅನಿಸ್ತಾ ಇದೆ. ಸೊ ಐ ಹ್ಯಾವ್ ಟು ಕಂಟ್ರೋಲ್ ಈಟಿಂಗ್ ಚಿಕನ್. ಅಷ್ಟೇ, ನಾಳೆಯಿಂದ ಬಾಯಿ ಮುಚ್ಕೊಂಡು ಆಫೀಸಿಗೆ ಹೋಗಬೇಕು. ಸೊ ಅವಾಗಾದರೂ ಸ್ವಲ್ಪ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ನಡೀತೀನಿ. ಇಲ್ಲ ಅಂದರೆ ಈ ರೂಮಲ್ಲೇ ಬಿದ್ದು ಸಾಯ್ತಾ ಇರ್ತೀನಿ. ಸೊ ಅದಕ್ಕೆ ಅಷ್ಟೇ. ಬನ್ನಿ ಬೇಗ ಬೇಗ ಜರ್ನಲ್ ಬರೆದು ವಿಲ್ ಲೀವ್. ಇಲ್ಲಿಂದ ಸ್ವಲ್ಪ ಒಂದು 10 ಮಿನಿಟ್ಸು. ಈ ಟ್ರಾಫಿಕ್ಕು ಇರೋದ್ರಿಂದ ಒಂದು 15 ಮಿನಿಟ್ಸ್ ಆಗ್ಬೋದು. ಬೇಗ ಬೇಗ ಊಟ ಮಾಡ್ಕೊಂಡು ಬರೋಣ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡಿ ಬಿಕಾಸ್ ಮಿರರ್ ಅಷ್ಟು ಕೆಟ್ಟದಾಗಿದೆ. ಓಕೆ, ನಾನು ವೀಡಿಯೋ ಮಾಡುವಾಗ ಇದೆ ನನ್ನ ದ ಟ್ರೈಪಾಡ್, ದಿಸ್ ಇಸ್ ದ ಲೈಟ್ ಐ ನೀಡ್. ಅಷ್ಟೇ ಅಷ್ಟೇ, ದಿಸ್ ಟು ನಾನು ಎಲ್ಲದೂ ವೀಡಿಯೋ ಮಾಡ್ಕೊಬೋದು. ಅದೊಂದು ಅಭ್ಯಾಸ ಮಾಡ್ಕೊಳ್ಳಿ ಆಯಿತಾ. ಇಟ್ ಇಸ್ ಸೋ ನೈಸ್ ಆ್ಯಂಡ್ ಯು ಫೀಲ್ ಸೋ ಗುಡ್ ಜರ್ನಲ್ ಮಾಡೋದು. ಏನಿಲ್ಲ, ಯು ರೈಟ್. ದಿನದಲ್ಲಿ ಏನಾಗಿದೆ ಅದನ್ನು ನೀವು ಬರಿತಾ ಹೋಗಿ ಅಷ್ಟೇ. ಫಸ್ಟ್ ಅದನ್ನು ಸ್ಟಾರ್ಟ್ ಮಾಡ್ಕೊಂಡು ಹೋಗಿ. ನಿಮಗೆ ದಿನದಲ್ಲಿ ಏನು ಅನಿಸಿದೆ, ಒಳ್ಳೆಯದು ಕೆಟ್ಟದ್ದು ಎಲ್ಲನೂ ಬರಿತಾ ಹೋಗಿ. ಸೊ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ ದಟ್ ವಾಟ್ ಡು ಯು ಫೀಲ್ ಅಂತ. ಅಂದರೆ ಒಂಥರ ಥಾಟ್ಸ್ ಎಲ್ಲ ಕನ್ಫ್ಯೂಸ್ ಆಗಲ್ಲ. ಯು ವಿಲ್ ಗೆಟ್ ಟು ನೋ ವಾಟ್ ಯುರ್ ಫೀಲಿಂಗ್. ಸೊ ಅದು ಇಂಪಾರ್ಟೆಂಟ್ ಅಲ್ವಾ. ಸೊ ಬರಿತಾ ಹೋಗಿ ಪಾಯಿಂಟ್ಸಲ್ಲಿ. ಆ್ಯಂಡ್ ದೆನ್ ಮೇನ್ ಥಿಂಗ್ ಎಲ್ಲನೂ ಇದು ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡೋಕ್ಕೆ ಗ್ರ್ಯಾಟಿಟ್ಯೂಡ್ ಆಯಿತಾ. ಸೊ ನಿಮಗೆ ಸ್ವಲ್ಪ ಆದರೂ ಗ್ರ್ಯಾಟಿಟ್ಯೂಡ್ ಇರಲೇಬೇಕು. ಲೈಕ್ ಗ್ರೇಟ್ಫುಲ್ ದ್ಯಾಟ್ ಯು ವೋಕ್ ಅಪ್ ಟುಡೇ ಆ್ಯಂಡ್ ಗ್ರೇಟ್ಫುಲ್ ದ್ಯಾಟ್ ಈ ದಿನ ನಿಮಗೆ ಬದುಕಕ್ಕೆ ಸಿಕ್ತು ಆ್ಯಂಡ್ ಸಂಡೇ ಆ್ಯಂಡ್ ಯು ಗೆಟ್ ಟು ಸ್ಪೆಂಡ್ ಹೌ ಯು ವಾಂಟ್ ಆ ಥರ. ಸೊ ಒಂದು ಚಿಕ್ಕ ಚಿಕ್ಕ ಕ್ಷಣಗಳು ಯು ಹ್ಯಾವ್ ಟು ಬಿ ಗ್ರೇಟ್ಫುಲ್ ಫಾರ್. ಒಂದು ಒಳ್ಳೆ ಥಾಟ್ ಆಯಿತು, ಒಂದು ಒಳ್ಳೆ ಥಾಟ್ ಸ್ಟ್ರೈಕ್ ಆಯಿತು, ಐಡಿಯಾ ಸ್ಟ್ರೈಕ್ ಆಯಿತು, ಅದನ್ನೆಲ್ಲ ಬರಿತಾ ಹೋಗಿ. ಇಟ್ಸ್ ಸೋ ಸಿಂಪಲ್ ಆಯಿತಾ. ಇಟ್ಸ್ ಸೋ ಸಿಂಪಲ್. ಬಟ್ ನಿಜವಾಗ್ಲೂ ಹೇಳ್ತೀನಿ, ನಾನು ಒಂದು 3-4 ವರ್ಷದಿಂದ ಐ ವಾಸ್ ನಾಟ್ ದ ಸೇಮ್ ಪರ್ಸನ್. ತುಂಬ ಬರಿತಾ ಇದ್ದೆ ನಾನು, ತುಂಬ. ಬಿಕಾಸ್ ಐ ಡೆಂಟ್ ಹ್ಯಾವ್ ಪೀಪಲ್ ಟು ಶೇರ್. ಇವನ್ ಇಫ್ ಐ ಹ್ಯಾಡ್, ಐ ವಾಸ್ ನಾಟ್ ದ ಪರ್ಸನ್ ಆಯಿತಾ ಹೋಗಿ ಬೇರೆಯವ್ರಿಗೆ ಹೇಳ್ಕೊಳ್ಳೋಕ್ಕೆ. ಸೊ ನೀವು ನಂತರ ಪರ್ಸನ್ ಆದರೆ ಲೈಕ್ ಬೇರೆಯವ್ರಿಗೆ ಹೇಳೋಕ್ಕೆ ಇಷ್ಟಪಡಲ್ಲ. ಇವನ್ ದೋ ದೇ ಆರ್ ರೆಡಿ ಟು ಲಿಸನ್. ನಿಮಗೆ ಇಷ್ಟ ಆಗಲ್ಲ, ಅಯ್ಯೋ ಬೇಡಪ್ಪ ನಂದು ಅಂತ. ಸೊ ಅಂಥವ್ರಿಗೆ ನಾನು ಹೇಳೋದೇನೆಂದರೆ ರೈಟ್ ಇಟ್ ಡೌನ್ ಗೈಸ್. ಅದು ತುಂಬ ಹೆಲ್ಪ್ ಮಾಡುತ್ತೆ. ನೀವು ಯಾವಾಗ ನಿಮ್ಮ ಮನಸ್ಸಲ್ಲಿರೋದನ್ನ ವೆನ್ ಯು ಲೆಟ್ ಇಟ್ ಔಟ್, ಓನ್ಲಿ ದೆನ್ ಥಿಂಗ್ಸ್ ವಿಲ್ ಗೆಟ್ ಸಾಲ್ವ್ಡ್ ಆಯಿತಾ. ಸೊ ಅದಕ್ಕೆ ಲೆಟ್ ಇಟ್ ಔಟ್ ಸಮ್ ಹೌ, ಎಲ್ಲ ಒಳ್ಳೆಯದಾಗುತ್ತೆ. ಏನಾಗಲ್ಲ ಹೇಳಿ ಇವಾಗ. ಎಲ್ಲ ಟ್ರಾಫಿಕ್ ಮಧ್ಯ
ನನ್ನ ಫೋನ್ ಬಿದ್ದೋಯ್ತು. ಇದು ಸೆಕೆಂಡ್ ಟೈಮ್ ನನ್ನ ಫೋನ್ ಬೀಳಿಸ್ತಾ ಇರೋದು ಗಾಡಿ ಮೇಲಿಂದ. ಒಂದ್ಸಲ ಬಿದ್ದು ಡಿಸ್ಪ್ಲೇನೇ ಹೋಗಿದೆ. ಇನ್ನೊಂದ್ಸಲ ಸದ್ಯಕ್ಕೆ ಏನೋ ಆಗಿಲ್ಲ. ಹೋವೆವರ್ ಪಾಪ ಅವ್ರು ಎತ್ಕೊಟ್ರು, ನಾನು ಅವ್ರಿಗೆ ಆ ಭಯದಲ್ಲಿ ಥ್ಯಾಂಕ್ ಯು ಹೇಳೋದೇ ಮರ್ತದೆ. ಓಕೆ, ನಾನು ತೋರಿಸ್ತೀನಿ. ಅಮ್ಮ ಮಿಸ್ ನಾಲ್ಕು ಸ್ಟೈಲ್ ಆಗುತ್ತೆ ಅಂದ್ರೆ ಸಕ್ಕತ್ತಾಗಿರುತ್ತೆ. ಇಲ್ಲಿ ಅನ್ಲಿಮಿಟೆಡ್ ತೋರಿಸ್ತೀನಿ ಬನ್ನಿ. ಇದು ಬಂದು ಫ್ಲಾಪ್ ಶೋ ಆಯಿತು. ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಅನ್ಲಿಮಿಟೆಡ್ ಇತ್ತು, ಇವಾಗ ಅನ್ಲಿಮಿಟೆಡ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ಎಲ್ಸ್ ಅಲ್ವಾ, ಅಮ್ಮ ಮೆಸ್ ಅಂತ ಮಾಡಿದ್ದಾರೆ. ನೋಡೋಣ ಟೇಸ್ಟ್ ಹೇಗಿದೆ. ಇದು AECS ಕುಂದನಹಳ್ಳಿ ಹತ್ರ ACS ನಾಟಿ ಸ್ಟೈಲ್ ಇದೆ. ಸೊ ನಾಟಿ ಸ್ಟೈಲ್ ನನಗೆ ತುಂಬ ಇಷ್ಟ ಆಗುತ್ತೆ. ನೋಡೋಣ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಇಲ್ವೋ ಅಂತ ನಂಗೆ ನಿಜ ಗೊತ್ತಿಲ್ಲ ಗೈಸ್. ಸೊ ಮೆನ್ಯು ಗೈಸ್, ನನ್ನ ಫೋನ್ ಬೀಳ್ತು. ಸದ್ಯ ಏನು ಆಗಿಲ್ಲ. ಪಾಪ ಹಿಂದೆ ಯಾರೋ ಬರ್ತಾ ಇದ್ರು ಪುಣ್ಯಾತ್ಮರು, ನನ್ನ ಫೋನ್ ಎತ್ಕೊಟ್ರು. ಇಲ್ಲ ಅಂದ್ರೆ ಕತೆಗೊಂಡು ನಂಗೆ ಗೊತ್ತೇ ಆಗಿಲ್ಲ. ಅದು ನನ್ನ ಕಾಲು ಹೊಡಿತಾ ಇತ್ತಾ, ನಾನೇನೋ ಟ್ರಾಫಿಕಲ್ಲಿ ನನ್ನ ಕಾಲು ಹೊಡಿತು ಅಂದ್ಕೊಂಡ್ರೆ ಫೋನ್ ಬಿದ್ದಿದೆ. ಪಾಪ ಒಬ್ರು ನಿಲ್ಸಿ ಟ್ರಾಫಿಕಲ್ಲಿ ಬಗ್ಗೆ ಎತ್ಕೊಟ್ರು. ನಾನು ಆ ಟೆನ್ಷನಲ್ಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಮಾಡ್ತಿದ್ದೆ. ಥ್ಯಾಂಕ್ ಯು ಯಾರೆಲ್ಲ ಯಾರೋ ಎತ್ಕೊಟ್ರಿ ನನಗೆ. ಇವಾಗ ಟೈಮ್ ಸರ್ವಿಸ್ ಫಾಸ್ಟ್ ಇದೆ, ಎತ್ಕೊಂತೀನಿ. ತುಂಬ ಜನ ಇದ್ದಾರೆ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಫುಲ್ ಎಕ್ಸ್ಪೆಕ್ಟೇಷನ್ ಇಂದ ಬಂದ್ವಿ ಅನ್ಲಿಮಿಟೆಡ್ ಇರುತ್ತೆ ಅಂತ. ಬಟ್ ನಾಟ್ ಅನ್ಲಿಮಿಟೆಡ್. ಆಮೇಲೆ ರೈಸ್ ಐಟಮ್ ಅಲ್ಲಿ ಗುಂಗೂರ್ ಚಿಕನ್ ಫ್ರೈ ಬಿರಿಯಾನಿ, ಚಿಕನ್ ಫ್ರೈ फ्राई वो ऊपर तो ना मिक्स होना ಮಿಕ್ಸ್ ತಗೊಳ್ಳೋಣ. ಮಿಕ್ಸ್ ಹಾ. ಸೊ ಒನ್ ಕ್ವಿಕ್ ಕಾಂಬೋಸ್, 2 ಚಿಕನ್ ಸ್ಟಾರ್ಟರ್ಸ್, ಒನ್ ऑर्डर रिपीट कर देता. ಹಾ ಹಾ मुद्दे विद चिकन करी, ಹಾ आंध्रा चिकन, आंध्रा चिकन. ನನ್ನ ನೇಲ್ಸ್ ಇನ್ನೂ ಬಿಡೋಗಿಲ್ಲ. ಅದು ಬೀಳೋ ಗಂಟ ಸ್ಟಬನ್ ಆಗಿ ಹಂಗೆ ಇಟ್ಟಿರ್ತೀನಿ. ಹೈಪರ್ ಆಕ್ಟಿವ್ ಆಗಿ ಚೆನ್ನಾಗಿ ಕಾಣ್ತಾ ಇದ್ದೀನಿ. ರಾಗಿ ಮತ್ತೆ ಚಿಕನ್ ಕರಿ ಕಾಂಬೋ ತಗೊಂಡಿದ್ದೀನಿ. ಪೀಸ್ ಕೊಡಲ್ಲ ಅಂದೆ. ವೆರಿ ಯಮ್. So yum guys. Very soft. Yes. One piece a little less. Only one dish. ಚೆನ್ನಾಗಿದೆ ಗೈಸ್. ಇಟ್ ಟರ್ನ್ ಔಟ್ ಟು ಬಿ ಅ ಕ್ಯಾಂಡಲ್ ಲೈಟ್. ವೆರಿ ನೈಸ್. ಅಲ್ಲಿ ಫ್ಯೂಸ್ ಪಕ್ಕದಲ್ಲಿ ಫ್ಯೂಸ್ ಹೋಯ್ತು. ಒಂದು ತಿಂಗಳ ಒಂದು ಸಕ್ಕದಾಗಿದೆ. ಬಡ್ಜೆಟು ಅಷ್ಟರಲ್ಲೇ. ಇಟ್ ಇಸ್ ನಾಟ್ ವೆರಿ ಕಾಸ್ಟ್ಲಿ ಅಲ್ವಾ. ಈ ಥರ ಒಳ್ಳೆ ಊಟ ಕೊಟ್ಟು ಕಡಿಮೆ ದುಡ್ಡು ಅಂದರೆ ಒಳ್ಳೆ ಫೀಲಿಂಗ್ ಇದೆ. ಮುಗೀತು. ಒಂದು ಮಿಸ್ಟೇಕ್ ಏನ್ ಮಾಡಿದೆ ಗೊತ್ತಾ ಗೈಸ್, ಅದು ಗುಂಟೂರು ಚಿಕನ್ ಬಿರಿಯಾನಿ. ಗುಂಜೂರು ಚಿಕನ್ ಬಿರಿಯಾನಿ ಅಂತ ಆರ್ಡರ್ ಮಾಡಿಬಿಟ್ಟೆ. ಅದು ಸ್ವಲ್ಪ ಹುಳಿ ಇತ್ತು. ನಂಗೆ ಹುಳಿ ಇಷ್ಟ ಆಗಲ್ಲ ಬಿರಿಯಾನಿಲೆಲ್ಲ. ಸೊ ಒಂದು ಮಿಸ್ಟೇಕ್ ಆಯ್ತು. ಊಟ ಆಯ್ತು, ಎಲ್ಲ ಆಯ್ತು. Everything was just perfect. Perfect ಅಂದ್ರೆ perfect ಆಗಿತ್ತು. One thing is, budget was also so. ಅವರಿಗೆಲ್ಲ everything was so perfect ಅಂದ್ರೆ perfect ಆಗಿತ್ತು. ನಾನು ಇಲ್ಲೇ ತೋರಿಸ್ತಾ ಇದ್ದೀನಿ. Bill also was so less. It was like just 600. ಸೊ ನಾವು ಎಷ್ಟು ಐಟಮ್, 2 ಸ್ಟಾರ್ಟರ್ಸು, ಒಂದು ಕಾಂಬೋಸು, ಒಂದು ಬಿರಿಯಾನಿ, ಎವ್ರಿಥಿಂಗ್ ವಾಸ್ ಸೋ ಯಮ್. ಆಮೇಲೆ ವರ್ತ್ ಅಂತಾನು ಅನಿಸ್ತು. ಸೊ ನೀವು ಎಲ್ಲ ಏನಾದರೂ ಕುಂದನಹಳ್ಳಿ ಸೈಡು ಅದು ಎಲ್ಲಾದರೂ ಇದ್ದರೆ
ವಿ ಹ್ಯಾಡ್ ಅ ನೈಸ್ ಡಿನ್ನರ್. ಇವಾಗ ಹೋಗಿ ಆಲ್ ಮಾಡಿ ಮಲ್ಕೊಬೇಕು. ನಾಳೆಯಿಂದ ಆಫೀಸ್. ನಾಳೆ ಸೋಮವಾರ ಗೈಸ್. ಆಫೀಸ್ ತೆಗೀರಪ್ಪ. ತಗೊಂಡು ಬಟರ್ ಮಿಲ್ಕ್ ಕುಡಿಬೇಕು, ಯಾಕಂದರೆ ಇಷ್ಟೊತ್ತಲ್ಲಿ ಬಿಸಿನೀರು ನಿಂಬೆಹಣ್ಣು ಕೊಡೋರು ಯಾರೂ ಇರಲ್ಲ. ಸೊ ಬಟರ್ ಮಿಲ್ಕ್, ಕ್ವಿಕ್ ಬಟರ್ ಮಿಲ್ಕ್ ಕುಡ್ದು ರೈಟ್ ಗೈಸ್. ಜಸ್ಟ್ ಬಂದೆ. ಸೊ ಇವಾಗ ನನಗೆ ಬಟರ್ ಮಿಲ್ಕ್ ಬೇಕಿತ್ತು, ಇಲ್ಲ ಅಂದರೆ ಐ ವಾಂಟೆಡ್ ಬಿಸಿ ನೀರು ಮತ್ತು ನಿಂಬೆಹಣ್ಣು. ಅದು ಸಿಗಲಿಲ್ಲ. ಸೊ ಬಟರ್ ಮಿಲ್ಕ್ ಫುಲ್ ಡೈಜೆಷನಿಗೆ ಹೆಲ್ಪ್ ಮಾಡುತ್ತೆ ಅಂತ ಬಟರ್ ಮಿಲ್ಕ್. ಇವಾಗ ತಲೆಗೆ ಫ್ರೆಶ್ ಆಗಿ ಎಣ್ಣೆ ಹಾಕ್ಕೊಂಡು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅಷ್ಟೇ ಮಲ್ಕೊಬೇಕು. ನಾಳೆ ಆಫೀಸಿಗೆ ಹೋಗಬೇಕು. ಡ್ರೆಸ್ ಚೇಂಜ್ ಮಾಡಿಕೊಂಡು ಮುಖ ಎಲ್ಲ ತೊಳ್ಕೊಂಡು ಸಿಗ್ತೀನಿ. ಬಾಯ್ ಗೈಸ್. ಅಷ್ಟೇ. ಐ ಜಸ್ಟ್ ಕೇಮ್ ಬ್ಯಾಕ್. ಮುಖ ತೊಳೆದು ಫ್ರೆಶ್ ಅಪ್ ಆಗಿದ್ದೀನಿ. ಐ ಆಮ್ ನಾಟ್ ಅಪ್ಲೈಡ್ ಎನಿಥಿಂಗ್. ಹಾಗೆ ಬಿಡೋಣ ಅಂತ, ಸ್ವಲ್ಪ ಸ್ಕಿನ್ನು ಕೂಡ ಬ್ರೀದ್ ಆಗಲಿ. ಮತ್ತು ನಾಳೆ ಬೆಳಗ್ಗೆ ಎದ್ದು ಮತ್ತು ಎಲ್ಲ ಸ್ಕಿನ್ ಕೇರು ಅದು ಇದು ಎಲ್ಲ ಮಾಡಬೇಕು. ಸ್ವಲ್ಪ ಕಾಜಲೆಲ್ಲ ತೆಗಿಬೇಕು. ಸೊ ಇದಾಗಿತ್ತು ಚಿಕ್ಕ ವ್ಲಾಗ್. ಸೊ ಅನ್ಕೊತೀನಿ ವೆರಿ ಸ್ಮಾಲ್ ವ್ಲಾಗ್, ಸಡನ್ನಾಗಿ ಸ್ಟಾರ್ಟ್ ಮಾಡಿದ್ದು. ಹೋಪ್ ನಿಮಗೂ ಇಷ್ಟ ಆಗಿದೆ ಅಂತ. ಸೊ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಷ್ಟೇ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್, ಮತ್ತೆ ಸಿಗ್ತೀನಿ.